ಭಕ್ತರ ಸಂಕಷ್ಟ ನಿವಾರಿಸುವ ಕಲಬುರಗಿಯ ದತ್ತನ ಸನ್ನಿಧಿಯಲ್ಲಿ ಹಂದಿ ನಾಯಿಗಳು ಓಡಾಡ್ತಿವೆ. ಇತ್ತ ಭಕ್ತರು ಪುಣ್ಯ ಸ್ನಾನ ಮಾಡುವ ಭೀಮಾ ನದಿಯಲ್ಲಿ ಕಸ ಕಡ್ಡಿ ಬಟ್ಟೆ ಬರೆ ತೆಂಗು ಹಣತೆಗಳಿಂದ ತುಂಬಿ ಹೋಗಿವೆ. ಭೀಮಾ ಮತ್ತು ಅಮಾರ್ಚಾ ನದಿಗಳ ಸಂಗಮ ಸ್ಥಳ ಗಾಣಗಾಪುರದಿಂದ ಸ್ನಾನಘಟ್ಟ ಅವ್ಯವಸ್ಥೆಯಿಂದ ಕೂಡಿದೆ. ಶುದ್ಧ ಕುಡಿಯುವ ನೀರು, ಶೌಚಾಲಯ, ಸ್ನಾನಘಟ್ಟ, ಡ್ರೆಸ್ಸಿಂಗ್ ರೂಮ್, ಪಾರ್ಕಿಂಗ್ ವ್ಯವಸ್ಥೆ, ಸ್ವಚ್ಛತೆ ಸೇರಿ ಕನಿಷ್ಠ ಸೌಲಭ್ಯಗಳು ಇಲ್ಲ. ಪ್ರತಿ ವರ್ಷ ಈ ದೇವಸ್ಥಾನದಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ. ಮುಜರಾಯಿ ಇಲಾಖೆಯ ಈ ದೇವಸ್ಥಾನದ ಟ್ರಸ್ಟ್ಗೆ ಸ್ವತಃ ಕಲಬುರಗಿ ಡಿಸಿ ಅಧ್ಯಕ್ಷರಾಗಿದ್ದಾರೆ. ಸರ್ಕಾರಕ್ಕೆ ಆದಾಯ ಇದೆಯೇ ಹೊರತು ಭಕ್ತರ ಅನುಕೂಲಕ್ಕೆ ಏನನ್ನೂ ಮಾಡಿಲ್ಲ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದತ್ತಾತ್ರೇಯ ದೇವಸ್ಥಾನದಲ್ಲಿ ಮೂಲಭೂತ ಸೌಲಭ್ಯ ಕಲ್ಪಿಸಲು ಆಗ್ರಹಿಸಿ ಗಾಣಗಾಪುರ ಬಂದ್ ಮಾಡಲಾಗಿದೆ. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಮೂಲಭೂತ ಸೌಲಭ್ಯಗಳಿಲ್ಲ. ಕಾಶಿ ಕಾರಿಡಾರ್ ಮಾದರಿಯಲ್ಲಿ ಗಾಣಗಾಪುರ ದೇವಸ್ಥಾನ ಅಭಿವೃದ್ಧಿಪಡಿಸಬೇಕು ಅಂತ ಆಗ್ರಹಿಸಿ ಎಲ್ಲ ರಸ್ತೆಗಳ ಮೇಲೆ ಮುಳ್ಳು ಕಂಟಿಗಳನ್ನಿಟ್ಟು ಪ್ರತಿಭಟನೆ ಮಾಡಲಾಗಿದೆ. ಭಕ್ತರು 2-3 ಕಿಲೋಮೀಟರ್ ದೂರದಲ್ಲಿ ವಾಹನ ನಿಲ್ಲಿಸಿ ಕಾಲ್ನಡಿಗೆ ಮೂಲಕ ದರ್ಶನ ಮಾಡುತ್ತಿದ್ದಾರೆ. ಹೋಟೆಲ್, ಅಂಗಡಿ ಮುಗ್ಗಟ್ಟುಗಳನ್ನು ಸೇರಿ ಗಾಣಗಾಪುರ ಸಂಪೂರ್ಣ ಬಂದ್ ಆಗಿದೆ. ಕಳೆದ 15 ದಿನಗಳಿಂದ ನಿರಂತರ ಧರಣಿ ಸತ್ಯಾಗ್ರಹ ನಡೆಸಿದ್ರೂ ಜಿಲ್ಲಾಡಳಿತ ಸ್ಪಂದಿಸದ ಕಾರಣ ಬಸ್ಗೆ ಕರೆ ನೀಡಲಾಗಿತ್ತು. ಮದ್ಯಪ್ರಿಯರಿಗೆ ಮತ್ತೆ ಶಾಕ್ ಕೊಡಲು ಸರ್ಕಾರ ಮುಂದಾಗಿದೆ. ಪ್ರೀಮಿಯಂ ಅಥವಾ ಇತರ ಬಿಯರ್ ಬ್ರ್ಯಾಂಡ್ಗಳ ಬೆಲೆ ಹೆಚ್ಚಳಕ್ಕೆ ಮುಂದಾಗಿದೆ. ಪ್ರತಿ ಬಾಟಲ್ಗೆ 10ರಿಂದ 15 ರು ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 3ನೇ ಬಾರಿಗೆ ಬಿಯರ್ ದರ ಏರಿಕೆಯಾಗ್ತಿದೆ. ರಾಜ್ಯದಲ್ಲಿ ಸದ್ಯ ಬಿಯರ್ ಮೇಲಿನ ಉತ್ಪಾದನಾ ವೆಚ್ಚದ ಶೇಕಡ 195ರಷ್ಟಿದೆ. ಹೆಚ್ಚುವರಿ ಅಬಕಾರಿ ಸುಂಕವನ್ನ ಶೇಕಡ 205ಕ್ಕೆ ಹೆಚ್ಚಿಸುವ ಬಗ್ಗೆ ಹೊಸ ಕರಡು ಅಧಿಸೂಚನೆ ಇದೆ. ಹೀಗಾಗಿ ಬಿಯರ್ ಬ್ರ್ಯಾಂಡ್ಗಳ ಬೆಲೆಯು ಉತ್ಪಾದನಾ ವೆಚ್ಚವನ್ನ ಅವಲಂಬಿಸಿ ಸರಾಸರಿ 10ರಿಂದ 15 ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.